ಸ್ಥಳೀಯ ಅಧಿಕಾರಿಗಳು ಡಿಸಿ ಇವರೆಲ್ಲ ಸ್ಪಂದಿಸಿದರೆ ನಮ್ಮ ಪಟ್ಟಿದ್ದು BMTC MD ಮತ್ತೆ ಸಂಚಾರ ವ್ಯವಸ್ಥಾಪಕರು ಬರಲೇಬೇಕು ಅಂತ ಪಟ್ಟಿತ್ತು. ಈಗ ಬಂದಿದ್ದಾರೆ. ಬಂದು ಆ ವ್ಯಕ್ತಿಗೆ ಏನು ಕಡೆಯವರೆಗೂ ಅವ್ರಿಗೆ ಏನು ತೊಂದರೆ ಆಗದ ರೀತಿ ಅವರಿಗೆ ಒಂದು ಹಣಕಾಸಿನ ವಿಚಾರವಾಗಿ ಅಥವಾ ಆರೋಗ್ಯದ ವಿಚಾರದಲ್ಲಿ ಅವ್ರಿಗೆ ಇಡೀ ಹುಷಾರಾಗಿ ಅವ್ರು ಆಚೆ ಬರೋ ತನಕ ಜೊತೆಯಲ್ಲಿ ನಿಲ್ಲಬೇಕು ಅಂತ ಅನ್ನೋದು ನಮ್ಮ ಒಂದು ಒತ್ತಾಯವಾಗಿತ್ತು. ಆ ಒತ್ತಾಯಕ್ಕೆ ಒಂದು ಮಣಿದು ಇವರು ಈಗ ಇಲ್ಲಿ ಬಂದು ಆ ರೋಗಿಯನ್ನ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಬಂದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆಗಳಾಗದ ರೀತಿ ಒಂದು ಹೊಸ ಯೋಜನೆಯನ್ನ ತಂದು ಡ್ರೈವರ್ ಮತ್ತು ಕಂಡಕ್ಟರ್ಗಳನ್ನ ಸೇಫ್ಟಿ ನೋಡ್ಕೊಳ್ಳೋದಕ್ಕೆ ಅವರು ಮುಂಚೂಣಿಯಲ್ಲಿ ಬರಬೇಕು. ಜೊತೆಗೆ ಬಂದು ಯಾರಾದ್ರೂ ಹೊರಗಿನ ರಾಜ್ಯದವರು ಡ್ರೈವರ್ ಕಂಡಕ್ಟರ್ ಮೇಲೆ ವಿಡಿಯೋ ಮಾಡಿ ರಪ್ಪಂತ ಹಾಕದ ಕೂಡಲೇ ನೀವು ಅದಕ್ಕೆ ಸ್ಪಂದಿಸದೆ ದಯಮಾಡಿ ಅವ್ರನ್ನ ವಿಚಾರಣೆ ಮಾಡಿ ಆಮೇಲೆ ಅವ್ರ ಮೇಲೆ ನೀವು ಕ್ರಮ ವಹಿಸಿ. ಯಾರೋ ಹೊರಗಿನವರಿಗೆ ಸ್ಪಂದಿಸೋ ರೀತಿ ನೀವು ನಮ್ಮ ಡ್ರೈವರ್ ಕಂಡಕ್ಟರ್ನ ದಯವಿಟ್ಟು ತೀಕ್ಷ್ಣವಾಗಿ ಕಾಣಬಾರದು ಅಂತ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್. ಹಾಗಾಗಿ ಬಂದಿದ್ದೀವಿ. ಈ ವಿಚಾರದಲ್ಲಿ ದಯವಿಟ್ಟು ನಾವು ಕಂಡಕ್ಟರ್ ಪರವಾಗಿದ್ದೀವಿ ಅನ್ನೋದು ಒಂದೇ ಒಂದು ಮಾತಾಡಿ. ಖಂಡಿತ ನಮ್ಮ BMTC ಎಲ್ಲ ಸಿಬ್ಬಂದಿಗಳ ಪರವಾಗಿ ನಾವು ಇದ್ದೀವಿ. ಏನು ಈ ಘಟನೆ ನಡೆದಿದೆ, ಒಂದು ಘಟನೆಗೆ ಕಾರಣರಾದಂತಹ ಅವರ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಪೊಲೀಸರು ಅವರ ವಿರುದ್ಧ FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಆದ ತಕ್ಷಣ ಚಾರ್ಜ್ ಶೀಟನ್ನು ಸಹ ಫೈಲ್ ಮಾಡಿ ಆ ವ್ಯಕ್ತಿಗೆ ಕಠಿಣ ಪನಿಷ್ಮೆಂಟ್ ಕೊಡಬೇಕು. ಅದನ್ನು ಮಾಡುವುದರಲ್ಲಿ BMTCಯು ಕೂಡ ಬಹಳ ಸೀರಿಯಸ್ ಆಗಿ ಅದನ್ನು ಕ್ರಮ ತಗೊಳ್ತಿದೆ. ಈ ರೀತಿಯ ಒಂದು ಘಟನೆಗಳು ಆಗದೇ ಇರುವಂಥ ರೀತಿಯಲ್ಲಿ ನಮ್ಮ ಕ್ರೂಗೆ ಬೇಕಾಗಿರ್ತಕ್ಕಂಥ ಸುರಕ್ಷತೆ ಅಂಶಗಳನ್ನು ಅಳವಡಿಸಿಕೊಳ್ಳುವ ದೃಷ್ಟಿಯಲ್ಲಿ ನಾವು ಖಂಡಿತ ಒಂದು ಯೋಜನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹ ಇವರಿಗೆ ನಾವು ತಿಳಿಸ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ನಮ್ಮ BMTC ಸಿಬ್ಬಂದಿಗಳ ಒಂದು ಪರವಾಗಿ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಒದಗಿಸಬೇಕು ಎನ್ನುವಂಥ ದೃಷ್ಟಿಯಲ್ಲಿ ತಾವೆಲ್ಲರೂ ಪ್ರೀತಿಯನ್ನು ಸಹೋದರತ್ವವನ್ನು ತೋರಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ BMTC ತಾವೆಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ನೀವು ಕೊಟ್ಟಿರ್ತಕ್ಕಂಥ ಏನು ಬೇಡಿಕೆಗಳಿದೆ ಅದನ್ನು ಈಡೇರಿಸಲಿಕ್ಕೆ ಸಂಪೂರ್ಣ ಕೆಲಸವನ್ನು ನಾನು ತೋರಿಸ್ತೇನೆ. ಥ್ಯಾಂಕ್ ಯು. BMTC ಬಸ್ ಮೇಲೆ ಕನ್ನಡ ಇರಬೇಕು ಜಾಹೀರಾತು ಮೇಲೆ. ಎರಡನೇದು, ದಯವಿಟ್ಟು ಕನ್ನಡಿಗ ಡ್ರೈವರ್ ಕಂಡಕ್ಟರ್ ಮೇಲೆ ಏನಾದ್ರು ಸಮಸ್ಯೆ ಆದಾಗ ಕೂಡಲೇ ಅವರ ಮೇಲೆ ಕ್ರಮ ವಹಿಸಬಾರದು ಅನ್ನೋದು ಎರಡನೇ ಬೇಡಿಕೆ. ಮೂರನೇದು, ಈ ರೀತಿ ಯಾರೋ ಬಂದು ಹಲ್ಲೆ ಮಾಡೋದಕ್ಕೆ ಪರಿಶೀಲಿಸಿ ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ದಿಢೀರ್ ಅಂತ ಫಸ್ಟ್ ಟೈಮ್ ಮಾಡಬಾರ್ದು ಅನ್ನೋದು. ಜೊತೆಗೆ ಈ ರೀತಿ ಯಾರ ಮೇಲೂ ಹಲ್ಲೆ ಆಗದ ರೀತಿ ಒಂದು ಹೊಸ ಯೋಜನೆಯನ್ನು ತಂದು ಅವ್ರನ್ನ ಸೇಫ್ಟಿ ಮಾಡಬೇಕು ಅನ್ನೋದನ್ನ ಉದ್ದೇಶ ಒಪ್ಕೊಂಡಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ.